ನಮಸ್ತೆ ವೀಕ್ಷಕರೇ. ಈಗ ಹಲವಾರು ಜನಕ್ಕೆ ಈ ಮಳೆಗಾಲ ಬಂದರು, ಚಳಿ ಬಂದಾಗ, ಮಂಚು, ಇನ್ನು ಬೇರೆ ಬೇರೆ ಸಮಯದಲ್ಲಿ ಆಸ್ತಮಾ, ಭಾಳಷ್ಟು ಜನಕ್ಕೆ ಆಯಾಸ. ಒಂದು 4 ಮೆಟ್ಲು, ಒಂದು ಅಪ್ಟೇರ್ ಮೆಟ್ಲು ಹತ್ತಕ್ಕಾಗಲ್ಲ ಇವರಿಂದ, ಇಲ್ಲಾದರೂ ಓಡೋಕ್ಕಾಗಲ್ಲ, ತೂಕ ಹೊತ್ಕೊಂಡು ಓಡೋದು, ಏನೇ ಕೆಲಸ ಮಾಡಬೇಕಂದ್ರೂ ಆಯಾಸ ಜಾಸ್ತಿ. ಭಾಳಷ್ಟು ಆಯಾಸ, ಆಸ್ತಮಾ, ಈ ದಮ್ಮು, ಕೆಮ್ಮು, ಭಾಳಷ್ಟು ದಿನಗಳಿಂದ ಔಷಧಿಗಳು ಬಳಸ್ತಾ, ಕೆಲವು ಇನ್ನರ್ಗಳು ಬಳಸ್ತಾ, ಏನೇನೋ ಸ್ಪ್ರೇಗಳೆಲ್ಲ ಟ್ರೈ ಮಾಡ್ತಿರ್ತಾರೆ. ಹಂಗೆ ಕಂಟ್ರೋಲ್ ಆಗುತ್ತೆ, ಮತ್ತೆ ಬರುತ್ತೆ. ಚಳಿ ಜಾಸ್ತಿ ಆದರೂ, ಡಸ್ಟ್ ಎಲ್ಲಾದರೂ ಜಾಸ್ತಿ ತಗೊಂಡ್ರು ಅಥವಾ ಸ್ಮೋಕ್ ತಗೊಂಡ್ರು ಭಾಳಷ್ಟು ಜನಕ್ಕೆ ಈ ಆಸ್ತಮಾ, ಆಯಾಸ ಪ್ರಾಬ್ಲಮ್ ಅಂಥವರೆಲ್ಲ ತುಂಬ ಅದ್ಭುತವಾದ, ಅತ್ಯಂತ ಫಾಸ್ಟ್ ರಿಸಲ್ಟ್ ಕೊಟ್ಟು ಆ ಸಮಸ್ಯೆನ ಶಾಶ್ವತವಾಗಿ ಕ್ಲಿಯರ್ ಮಾಡುವಂಥ ಔಷಧಿಗಳು ಈಗ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀಟಾಗಿ ನೀವಾಗ ಮಾಡ್ಕೋಬೋದು. ನಿಮ್ಮಿಂದ ಆಗದೇ ಇದ್ದ ಪಕ್ಷದಲ್ಲಿ ನಿಮ್ಮ ಸುತ್ತಮುತ್ತ ಇರೋ ವೈದ್ಯರನ್ನು ಭೇಟಿಯಾಗಿ ಅವ್ರಿಗೆ ತಿಳಿಸಿ, ಈ ಥರ ರಸಪಾಷಾಣಗಳ ಔಷಧಿ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಶುದ್ಧಿ ಮಾಡಿ ರೆಡಿ ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರು ಮಾಡಿಕೊಡ್ತಾರೆ. ಅದಾಗದೇ ಇದ್ದ ಪಕ್ಷದಲ್ಲಿ ಯಾರಿಗೇ ಸಮಸ್ಯೆ ಇದ್ದರೂ ನಮಗೆ ಕಾಲ್ ಮಾಡಿ ತಿಳಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿ ಕಳಿಸ್ಕೊಡ್ತೀವಿ. ಇದಕ್ಕೆ ಬೇಕಾಗಿರೋ ಔಷಧಿ ಏನಂದರೆ, ಇಲ್ಲಿ ನೋಡಿ, ಇದು ತಾಳಕ ಸಿಂಧೂರ. ಇದು ರಾ ಮೆಟೀರಿಯಲ್ ತಗೊಂಬಂದು ಹಲವಾರು ವಿಧಾನಗಳಲ್ಲಿ ಶುದ್ಧಿಗಳು ಮಾಡಬೇಕು. ಶುದ್ಧಿ ಮಾಡಿ ಕೆಲ ಗಿಡಮೂಲಿಕೆ ಸೊಪ್ಪುಗಳಲ್ಲಿ ಪುಟ್ಟಗಳು ಹಾಕಿದಾಗ ಮಾತ್ರನೇ ಈ ಥರ ಸಿಂಧೂರ ಆಗುತ್ತೆ. ನೋಡಿ, ಇದು ಬಿಳ್ಳೆ ಸಿಂಧೂರ ಆಗಿದೆ. ಈ ಸಿಂಧೂರನ ಇದಕ್ಕೆ ಬಳಸ್ಕೋಬೇಕು. ಇದನ್ನು ಸರ್ವಸಾಮಾನ್ಯವಾಗಿ ಎಲ್ಲರೂ ಶುದ್ಧಿ ಮಾಡೋದಾಗಲಿ ಅಥವಾ ಇದನ್ನು ಸಿಂಧೂರ ಮಾಡೋದಾಗಲಿ ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ. ಹಾಗಾಗಿ ನಾನು ನಿಮ್ಮ ಅಕ್ಕಪಕ್ಕ ವೈದ್ಯರ ಹತ್ರ ಇದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಆಗದೇ ಇದ್ದ ಪಕ್ಷದಲ್ಲಿ ನಮ್ಗೆ ಕಾಲ್ ಮಾಡಿದ್ರೆ ಔಷಧಿಗಳು ಸಿಗುತ್ತೆ. ಈ ತಾಳಕ ಸಿಂಧೂರ ಒಂದು 10 ಗ್ರಾಮ್ ತಗೊಂಡಿದ್ದು, 10 ಗ್ರಾಮ್ ತಾಳಕ ಸಿಂಧೂರ ತಗೊಂಡು ನೋಡಿ, ಬಿಳಿ ಎಕ್ಕದ ಗಿಡದ ಹೂವು, ಈ ಬಿಳಿ ಎಕ್ಕದ ಗಿಡದ ಹೂವು ತಗೊಂಬಂದು ಇದರಲ್ಲಿರೋ ದಳಗಳು, ಒಳಗಡೆ ಇರೋ ಎಲೆ, ಆ ಹೊರಗಡೆ ಎಲೆ, ಒಳಗಿರೋ ಈ ಕುಡಿ, ಇವೆರಡನ್ನೂ ಕಿತ್ಬಿಟ್ಟು ಕೇವಲ ಈ ಹೂವು ಮಾತ್ರ ಒಂದು 100 ಹೂವು ತಗೋಬೇಕು. ಇದು ಕೇವಲ ಭಾನುವಾರ ಬೆಳಿಗ್ಗೆ 6:30 ಒಳಗಡೆ ಮಾತ್ರ ಈ ಗಿಡಕ್ಕೆ ಪೂಜೆ ಮಾಡಿ ನಿಮ್ಮ ಏನಕ್ಕೆ ತಗೊತಾ ಇದ್ದೀರಾ ಅಂತ ಅದಕ್ಕೆ ತಿಳಿಸಿ, ಆವಾಗ ಮಾತ್ರ ಈ ಹೂವು ಕಿತ್ಕೊಳ್ಳಿ. ಇದು ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಬಿಳಿ ಎಕ್ಕದ ಗಿಡದ ಹೂವು ಮಾತ್ರ, ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಕೆಂಪು ಎಕ್ಕದ ಹೂವು ಯಾವ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಹೋಗಿ ಕೀಳಬಾರ್ದು. ಇದನ್ನು ಈ 100 ಎಕ್ಕದ ಹೂವು ಕಿತ್ಕೊಂಡ್ರೆ, ಇಲ್ಲಿ ನೋಡಿ, 50 ಮೆಣಸು, ಕಾಳು ಮೆಣಸು, ನಮಗೆ ಚೆನ್ನಾಗಿರೋ ಕರಿಮೆಣಸು, ಕಾಳು ಮೆಣಸು ತಗೊಂಡು ಒಂದು 50 ಮೆಣಸು ತಗೊಂಡು ತುಪ್ಪ ಹಾಕಿ ಲೈಟಾಗಿ ಅದನ್ನು ಹುರ್ಕೋಬೇಕು. ತುಂಬ ಉರಿಬಾರ್ದು, ಲೈಟಾಗಿ ಹುರ್ಕೊಂಡ್ರೆ ಅದು ಶುದ್ಧಿ ಆಗುತ್ತೆ, ಆವಾಗ ಪೌಡ್ರ್ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಇದು ಲವಂಗ. ಈ ಲವಂಗನ ಈ ತಲೆಗೆ ಕಿತ್ಬಿಡ್ಬೇಕು. ಇದಕ್ಕೆ ಬಳಸೋ ಲವಂಗ ಈ ತಲೆ ಪೂರ್ತಿಯಾಗಿ ಕಿತ್ಕೋಬೇಕು. 25 ಲವಂಗ ತಗೊಂಡು, ಈ 25 ಲವಂಗ ತಗೊಂಡು 10 ಗ್ರಾಮ್ ತಾಳಕ ಸಿಂಧೂರ, 100 ಬಿಳಿ ಎಕ್ಕದ ಹೂವು, 50 ಕಾಳುಮೆಣಸು, 25 ಲವಂಗ, ಇವೆಲ್ಲ ಶುದ್ಧಿಗಳು ಶ್ರದ್ಧೆಯಿಂದ ನೋಡಿ ನೀಟಾಗಿ ಮಾಡ್ಕೋಬೇಕಾಗಿದೆ. ಇವೆಲ್ಲ ತಗೊಂಡಿರೋ ವಸ್ತುಗಳಿಗೆ ನೀವು ಫಸ್ಟು ಒಂದೊಂದಾಗಿ ಹಾಕಿ ಅರಿತಾ ಇದನ್ನೆಲ್ಲ ಮೆತ್ತಗೆ ಮೈಣ ಥರ ಮಾಡ್ಕೊಳ್ಳಿ. ಒಂದು ದಿವಸ ಇದಕ್ಕೆ ನಮ್ಮ ಉತ್ರೇಣಿ ಎಲೆ, ಕೆಂಪು ಉತ್ರೇಣಿ, ಬಿಳಿ ಉತ್ರೇಣಿ ಎಲೆ ಅಂತ ಬರುತ್ತೆ, ಆ ಎಲೆ ರಸ ಹಾಕಿ ಚೆನ್ನಾಗಿ ಅರಿಬೇಕು. ಯಾವ ಥರ ಅರಿಬೇಕು? ಫುಲ್ಲು ಮೈನಾ ಥರ ಹಾಕಬೇಕು. ಒಂದು ದಿನ ಪೂರ್ತಿ ಹಂಗೆ ಅರಿದು ಬಿಟ್ಬಿಡ್ಬೇಕು. ಆ ಕಲವದಲ್ಲೇ ಬಿಟ್ಟರೆ ಆರುತ್ತೆ. ಈ ಥರ ಆ ಮಾರನೇ ದಿವಸ ನಿಮಗೆ ಬೇಕಿರೋದು ಆಡಿಸೋಗೆ, ಅಡ್ಡ ಸರ್ಪ ಹಾಕೊಂತ ಕರೀತಾರೆ. ಈ ಎಲೆ ರಸ ತಗೊಂಡ್ಬಂದು ಮತ್ತೊಂದು ದಿವಸ ಚೆನ್ನಾಗಿ ಅರಿಬೇಕು. ಅದನ್ನು ಒಂದು 12 ಗಂಟೆ ಕಾಲ ಪೂರ್ತಿಯಾಗಿ ಅರಿದು ಮತ್ತೆ ಬಿಟ್ಬಿಡ್ಬೇಕು. ಈ ಥರ ಬಿಟ್ಟಿದ್ದನ್ನು ಉಸ್ತಿ ಸೊಪ್ಪು ಅಂತ ಸಿಗುತ್ತೆ, ಅದನ್ನು ತಗೊಂಬಂದು ಅದರ ರಸ ಹಿಂಡಿ ಅದರ ರಸದಲ್ಲಿ ಒಂದು ದಿವಸ ಪರಿಪೂರ್ಣವಾಗಿ ಅರಿಬೇಕು. ಮೈಣ ಆದಂಗೆ ಆಗಬೇಕು. ಈ ಥರ ಪೂರ್ತಿ ಮೈಣ ಆಗಿರೋದನ್ನು ನೀವು ಮಾರನೇ ದಿವಸ ಕೇವಲ ಒಂದು ಕಾಳು ಮೆಣಸು ಗಾತ್ರ ಮಾತ್ರೆ ಕಟ್ಟಿ ನೆರಳಲ್ಲಿ ಒಣಗಿಸಿ ಆರಾಗಬೇಕು. ಪರಿಪೂರ್ಣವಾಗಿ ಒಣಗಿದ ಮೇಲೆ ದಿನನಿತ್ಯ
ಬೆಳಿಗ್ಗೆ ಒಂದು ಗೋಲಿ, ಸಾಯಂಕಾಲ ಒಂದು ಗೋಲಿ ಬಿಸಿನೀರಲ್ಲಿ ಉಗುರು ಬೆಚ್ಚ ನೀರಲ್ಲಿ ತಗೊತಾ ಬಂದರೆ ನಿಮಗಿರೋ ಆಸ್ತಮಾ, ಆಯಾಸ, ದಮ್ಮು ಪರಿಪೂರ್ಣವಾಗಿ ವಾಸಿ ಆಗುತ್ತೆ. ಇದನ್ನು ತುಂಬ ಜಾಗ್ರತೆಯಿಂದ ಶ್ರದ್ಧೆಯಿಂದ ಮಾಡ್ಕೋಬೇಕು. ಯಾರಿಗೇ ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದವರು ತುಂಬ ನೀಟಾಗಿ 1-2 ಸಲ ವಿಡಿಯೋ ನೋಡಿ ನಿಮಗೆ ನೀವಾಗ ಮಾಡ್ಕೊಳ್ಳಿ. ಹೊರಡು ಮೇಡಮ್ ತೋರಿಸಿ. ನೋಡಿ, ಈ ಥರ ತುಂಬ ಮೃದುವಾಗಿ ಮೈನ ಬಂದಂಗೆ ಬರಬೇಕು. ಆ ಥರ ಬಂದಿದ್ದನ್ನು ಮಾತ್ರ ನೀವು ಮಾತ್ರೆ ಕಟ್ಕೋಬೇಕಾಗಿದೆ. ಕನಿಷ್ಠ ಪಕ್ಷ 3 ದಿವಸ ಒಂದೊಂದು ದಿನ ಒಂದೊಂದು ರಸದಲ್ಲಿ 12 ಗಂಟೆ ಚೆನ್ನಾಗಿ ಅರಿಬೇಕಿದನ್ನು. ನೋಡಿ ಎಷ್ಟೊಂದು ಸ್ಮೂತಾಗಿ ಬಂದಿದೆ. ಈ ಥರ ಬಂದಿರೋದನ್ನು ನೀವು ಚೆನ್ನಾಗಿ ಅರ್ದು ನಿಮ್ಮ ಪೂರ್ತಿ ಮೈನ ಥರ ಆದಮೇಲೆ 3 ದಿವಸ ರಸ ಎಲ್ಲ ಇದರಲ್ಲಿ ಇಮುರಿ ಚೆನ್ನಾಗಿ ಗಟ್ಟಿಯಾಗಿ ಮಾತ್ರೆ ಕಟ್ಟಕ್ಕೆ ಬಂದಿದೆ ಅಂದಾಗ ಮಾತ್ರ ಇದನ್ನು ನೀವು ಮಾತ್ರೆ ಕಟ್ಕೊಂಡು ನೆರಳು ಒಣಸ್ಕೊಂಡು ಬಳಸ್ಕೋಬೇಕು. ನೋಡಿ, ಮಾತ್ರೆಗಳು ಕೂಡ ಈ ಸೈಜ್ ಇರಬೇಕು. ಮೆಣಸಿನಕಾಳು ಗಾತ್ರ ಮಾತ್ರ ಈ ಮಾತ್ರೆ ನೋಡ್ತಿದ್ದೀರಾ ಚೆನ್ನಾಗಿ. ಇದನ್ನು ಬೆಳಗ್ಗೆ ಸಂಜೆ ಒಂದೊಂದು ಬಳಸ್ತಾ ಬಂದರೆ ನಿಮಗೆ ಕಂಪ್ಲೀಟಾಗಿ ಆಯಾಸ, ದಮ್ಮು, ಆಸ್ತಮಾ ಏನಿದೆಯೋ ಅದು 100% ಕ್ಲಿಯರ್ ಆಗುತ್ತೆ, ಮತ್ತೆ ಬರಲ್ಲ. ಇದನ್ನು ಬಳಸಬೇಕಾದ್ರೆ ತಂಪು ಪದಾರ್ಥಗಳು ಜಾಸ್ತಿ ಹೋಗಿ ಈ ಮಾಂಸಾಹಾರಗಳನ್ನೆಲ್ಲ ಸ್ವಲ್ಪ ದಿನ ನಿಲ್ಲಿಸಿ ಒಳ್ಳೆ ಆಹಾರ ಬಳಸ್ತಾ ಬಂದಾಗ ಕಂಪ್ಲೀಟಾಗಿ ನಿಮಗೆ ಈ ಆಯಾಸ, ದಮ್ಮು, ಆಸ್ತಮಾ ಅನ್ನೋದು ಹೋಗುತ್ತೆ.